ಅಫಜಲ್ಪುರ ತಾಲೂಕಿನ ಚೌಡಾಪುರ ಬೈಪಾಸ್ ರಸ್ತೆ ನಿರ್ಮಾಣ ಕಾಮಗಾರಿ ಆರಂಭಗೊಂಡಿದ್ದರೂ ಸರ್ವಿಸ್ ರಸ್ತೆ ಇಲ್ಲದ ಕಾರಣ ಸಾರ್ವಜನಿಕರು ದಿನನಿತ್ಯ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಸುಮಾರು 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿರುವ ಈ ಕಾಮಗಾರಿಯಿಂದ ಸಂಚಾರಕ್ಕೆ ಭಾರಿ ತೊಂದರೆ ಉಂಟಾಗಿದ್ದು ಸ್ಥಳೀಯರು ಗುತ್ತಿಗೆದಾರರ ನಿರ್ಲಕ್ಷ್ಯಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ ಸೋಮವಾರ ರಾತ್ರಿ ಸುರಿದ ಭಾರಿ ಮಳೆಯಿಂದ ಬೈಪಾಸ್ ರಸ್ತೆಯ ಕಾಮಗಾರಿ ಸ್ಥಳ ಸಂಪೂರ್ಣ ಕೆಸರು ಗದ್ದೆಯಂತಾಗಿದೆ. ಸರ್ವಿಸ್ ರಸ್ತೆ ಇಲ್ಲದ ಕಾರಣ ವಾಹನಗಳು ತಗ್ಗು ಗುಂಡಿಗಳಲ್ಲಿ ಸಿಲುಕುತ್ತಿದ್ದು ದಿನಕ್ಕೊಂದು ಅಪಘಾತದ ಭೀತಿ ಎದುರಾಗಿದೆ. ಬೈಕ್ ಸವಾರರು ದಿಕ್ಕು ತಿಳಿಯದೆ ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಪ್ರಸಿದ್ಧ ಧಾರ್ಮಿಕ ಯಾತ್ರಾ ಕ್ಷೇತ್ರವಾದ ಶ್ರೀ ದತ್ತಾತ್ರೇಯ ದೇವಸ್ಥಾನಕ್ಕೆ ಇದೇ ಮಾರ್ಗದ ಮೂಲಕ ರಾಜ್ಯದ ವಿವಿಧ ಭಾಗಗಳಿಂದ ಹಾಗೂ ಬೇರೆ ರಾಜ್ಯಗಳಿಂದ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಆದರೆ ರಸ್ತೆ ವ್ಯವಸ್ಥೆಯಿಂದ ಭಕ್ತರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಮಕ್ಕಳು ಹಾಗೂ ವೃದ್ಧರು ಜಾರಿ ಬಿದ್ದಿರುವ ಘಟನೆಗಳು ನಡೆದಿವೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸುಮಾರು 2 ವರ್ಷ ಐತ್ರಿ ಇದು ಬೈಪಾಸ್ ಬ್ರಿಡ್ಜಿನ ಕೆಲಸ ನಡೆದ್ರಿ. ಸರ್ವಿಸ್ ರೋಡ್ ಮಾಡಿಕೊಡಲ್ಲಾಗ್ಯಾರ ಜನರಿಗೆ. ಹಂಗೆ ಇದು ದೇವಸ್ಥಾನ ರೋಡ್ ಅದ ರೀ, ಸುಮಾರು ಸಾವಿರಾರು ಗಾಡಿ ಓಡಾಡ್ತಾವೆ. ನಿನ್ನೆ ಹಿಡಿದವ್ರಿಗೆ 2-3 ದಿನ ಆಯಿತು ಕಾಲ್ ಮಾಡತ್ತೀನಿ. ದಿನ 8-10 ಫ್ಯಾಮಿಲಿ 2 ವೀಲರ್ ಮೇಲೆ ಬೀಳುತ್ತಾರೆ, ಸಣ್ಣ ಸಣ್ಣ ಹುಡುಗರವ. ಅಂದ್ರೆ ಭೀ ಅವ್ರು ಹೇಳಿದ್ರೆ ನಿರ್ಲಕ್ಷ್ಯ ಮಾಡ್ಲತ್ತಾರೆ ರೀ. ರೋಡಿನ ಹಾಲತ್ ನೋಡ್ರಿ ಏನಿಲ್ಲ. ನೀವು ಭೀ ಈಗ ವಿಡಿಯೋ ಮಾಡಿರಬೇಕು. ಯಾಕೆ 2 ವೀಲರ್ ಮುಂದಕ್ಕೆ ಹೋಗಲ್ಲಾಗ್ಯಾವ, ಯಾರು ಬೀಳುತ್ತಾವೆ ಮತ್ತು ಕಾರ್ಗಳು ಸ್ಕಿಡ್ ಆಲಾಗ್ತಾವೆ. ಅಂದ್ರು ಇವರು ಎಷ್ಟು ಸರಿ ಅವ್ರು ಗಮನಕ್ಕೆ ತಂದ್ರೆ ಭೀ ಮ್ಯಾಲಿನ ಕೆಲಸ ಬ್ರಿಡ್ಜ್ ಕೆಲಸ ಮಾಡತ್ತಾರೆ. ಸರ್ವಿಸ್ ರೋಡ್ ಎರಡು ಅನುಕೂಲ ಮಾಡಿಕೊಡಲ್ಲಾಗ್ಯಾರ. 2 ವರ್ಷ ಐತಿ ಇದೇ ಪ್ರಾಬ್ಲಮ್ ಅದ. ಯಾರು ಏನು ಹೇಳಿದ್ರು ತೆಲಾಗಿ ತೊಗೊಲ್ಲ, ಹ್ಞೂ ಮಾಡ್ತೀನಿ ಅಂತಾರೆ, ಹೋಗ್ತಾರೆ ರೀ. ಕೇರ್ಲೆಸ್ ಮಾಡ್ತಾರೆ. ದಿನ 8-10 ಫ್ಯಾಮಿಲಿ ಏನದ ಇಲ್ಲಿ ಆಕ್ಸಿಡೆಂಟ್ ಆಗಿ ಬೀಳುತ್ತವ. ಇನ್ನು ಈಗ ಮೊನ್ನೆ ಆ ಕಾರ್ ಆಕ್ಸಿಡೆಂಟ್ ಭೀ ಆಗ್ಯದ ರೀ. ಅವ್ರು ಏನು ಗಮನಕ್ಕೆ ತಂದ್ರೆ ಭೀ ಅವ್ರು ಒಟ್ಟು ಏನು ಇದು ನಿರ್ಲಕ್ಷ್ಯ ಮಾಡ್ತಾರ, ಅದಕ್ಕೆ ಕೆಲಸ ಮಾಡಿಕೊಡಲ್ಲಾಗ್ಯಾರ. ಅದಕ್ಕೆ ಏನದ ನೀವು ಸಾಕ್ಷಿ ನೀವೇ ಹಿಡಿಯೋದು ಮಾಡ್ಕೋರಿ. ಮತ್ತು ಇನ್ನಾಗ ನೋಡ್ರಿ ಎಲ್ಲ ಕೇಳ್ರಿ, ಜನರಿಗೆ ಓಡಾಡೋರಿಗೆ ನೀವು ಕೇಳ್ರಿ ಎಲ್ಲರೂ ಏನದ ಏನೆಲ್ಲ ಪ್ರಾಬ್ಲಮ್ ಕೇಳ್ಕೊಂಡು ಇದು ಏನದ ಸಾಲ್ವ್. ಇದು 2 ಸರ್ವಿಸ್ ರೋಡ್ ಆಗತ್ತನ ಇದು ಬ್ರಿಡ್ಜ್ ಕೆಲಸ ಬಂದಿರ್ಬೇಕು ರೀ. ಸರ್ವಿಸ್ ರೋಡ್ ಆದ ಬಳಿಕ ಜನರಿಗೆ ಓಡಾಡ್ಲಿಕ್ಕೆ ಅನುಕೂಲ ಆದ ಬಳಿಕ ಇದು ಕೆಲಸ ಬ್ರಿಡ್ಜಿನ ಕೆಲಸ ಚಾಲೂ ಆಗ್ಬೇಕು. ಅಲ್ಲಿ ತನಕ ಇದು ಕೆಲಸ ಬಂದಿರ್ಬೇಕು. 7ನೇ ತಾರೀಕಿಗೆ ಗಾಡಿ ಆಕ್ಸಿಡೆಂಟ್ ಆಗಿದ್ರಿ. ಯಾರು ಮಾಡ್ಯಾರ? ಇವರೇ ಮಾಡ್ಯಾರಿ. ಯಾರು? ಈ ಸದ ಬ್ರಿಡ್ಜ್ ಕೆಲಸ ಮಾಡೋರೇ ಮಾಡ್ಯಾರಿ. ಮಾಡಿದ ನಂತರ ಕೆರೆನ್ ಹಾಯ್ದದ್ರಿ. ಅದು ಏನೋ ಉಳಿದು ದೊಡ್ಡ ಮಾತು. ಅದ್ರೊಳಗ ನಮ್ಮ ಮಗ ಲಗ್ನ ಮಗ ಇದ್ರಿ. ಆದ್ರೂ ನಾವು ಈಗ 2 ದಿವಸ ಗಾಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಕಿಂದ್ರೆ ಅವರೇ ಒಯ್ದಕೇಶನ್ ಬಿಟ್ಟಾರಿ. ಅಲ್ಲಿ ಮೆಕ್ಯಾನಿಕ್ ದುಕಾನ್ದಾಗ ಸ್ವಂತ ಇವರೇ ಒಯ್ದು ಬಿಟ್ಟಾರಿ. ವಾಲಪ್ಪ ಅಂದ್ರೆ ನಾವು ಇನ್ಸೂರೆನ್ಸ್ ಕ್ಲೇಮ್ ಮಾಡ್ಕೊಂಡು ಏನ್ರಿ ನಾವು ಕೆಲಸ ಮಾಡ್ಕೊತಿದ್ದೆವು. 2 ದಿವಸ ಮಾಡಿಸ್ಕೊಡ್ತೀನಿ ಅಂತ ಗಾಡಿ ಒಯ್ದಾರ. ಇವತ್ತಿಗೆ ಈ ಸದ 18-20 ದಿವಸ ಆಯ್ತು ಏನೋ ಗಾಡಿನೂ ರೆಡಿ ಮಾಡ್ಲಿಕ್ತಾ ಇರಲ್ಲ, ಅಲ್ಲಿ ರೊಕ್ಕನೂ ತುಂಬಲಿಕ್ತಾ ಇರಲ್ರಿ. ನಾವು ಏನಾದ್ರು ಬಾಡಿಗೆ ಗಾಡಿ ತೊಗೊಂಡು ನಾವು ತಿರ್ಗಾಡ್ಲಿಕತ್ತೀವಿ. 20,000 ರೂಪಾಯಿ ಕೇಳಿ ಹಾಕಿದ್ರಿ. ಈಗ ಸುಮಾರು 2-3 ವರ್ಷ ಮೇಲ್ಪಟ್ಟೈತಿ ರೋಡ್ ಚಾಲೂ ಆಗಿ. ಮೇಲಿನ ರೋಡಿಗೆ ತೆಗಿ ಬಿದ್ದರೆ ಸರ್ವಿಸ್ ರೋಡಿನ ಅನಾನುಕೂಲತೆ ಭಾಳ ಅದ. ಜನ ಇದು ಏನಪ್ಪ ಕಾರ್ ಪಲ್ಟಿ ಆಗ್ಯಾವ, 2 ವೀಲರ್ ಹೋಗ್ಲಿಕ್ಕೆ ಅನಾನುಕೂಲತೆ ಅದ. ಸಾರ್ವಜನಿಕ ಭಾಳ ತೊಂದರೆ ಅದ. ಇದರಿಂದ ಇದೆಲ್ಲ ಸಾರ್ವಜನಿಕ ಎಲ್ಲ ತಿರುಗಾಡ್ತಾರೆ ಅಂದ್ರೂ ಇವನು ಗಮನಕ್ಕೆ ಇಲ್ಲಾರ್ದಂಗೆ ಆಗಿದೆ. ಇದು ನಿರ್ಲಕ್ಷ್ಯದಿಂದ ನೋಡ್ಕೊತಾರ. ಇದು ಮೇನ್ ರೋಡ್ಗಿಂತ ಮೇಲೆ 2 ಬದಿ ಸಾರ್ವಜನಿಕ ಹೋಗೋ ಸಲುವಾಗಿ ಸೈಡ್ ರೋಡ್ ಮಾಡ್ಕೊಡ್ಬೇಕಾಗಿ ಕೇಳ್ಕೊತೀವಿ. ಅಲ್ಲಿ ತನೇ ರೋಡ್ ಕೆಲಸ ಬಂದಿಡಬೇಕು. ಸಹಿತ ಒಳಗೆ ಸರ್ವಿಸ್ ರೋಡ್ ಆಗ್ಬೇಕು. ನಮ್ಮಲ್ಲಿ 2 ರೋಡ್ ಸಾರ್ವಜನಿಕ ಗಣಗಾಪುರ ದೇವಸ್ಥಾನ ಜಾಗ ಅದ. ಹೋಗೋ ಜನ 100,000 ಜನ ದಿನ ಚೀಪ ಕಾರ್ ಬರ್ತಾವ. ಅವು ಸ್ಟ್ರಕ್ ಆಗಿ ಬೀಳಕ್ಕೆ ಆಕ್ಸಿಡೆಂಟ್ ಆಗ್ಲಿಕ್ಕತ್ತಾವ. ಇಲ್ಲಿ ಎಲ್ಲ ದೊಡ್ಡ ಅಧಿಕಾರಿಗಳು ಇಲ್ಲಿ ಹೋಗ್ತಾರೆ, ನಿರ್ಲಕ್ಷ್ಯ ಗಪ್ಪಾಗಿ ಹೋಗ್ತಾರೆ. ಯಾರು ಕಿವಿ ಹಾಕೋಲ್ಲ, ಶಾಸಕರು ಕೂಡ ಇಲ್ಲಿದೆ ಹೋಗ್ತಾರೆ. ಎಲ್ಲರೂ ಇಲ್ಲಿ ಹೋದ ಜನರ ಪ್ರತಿನಿಧಿಗಳು ಇಲ್ಲಿ ಹೋಗ್ತಾರ. ಈಗ ನಮ್ಮದೇ ಗಾಡಿ ಅವರೇ ಆಕ್ಸಿಡೆಂಟ್ ಮಾಡ್ರೆ ಈಗ ಅವರೇ ಹಚ್ಚಾರ. ಪ್ರೆಸಿಡೆಂಟ್ ಹಾಜಿ ಮಾಜಿ ಎಲ್ಲರೂ ತಿರುಗಾಡ್ತಾರೆ ಇಲ್ಲಿದೆ. ಪರಂತು ಸಾರ್ವಜನಿಕ ತೊಂದರೆ ಭಾಳ ಅದ. ಇದರಿಂದ ತೊಂದರೆ ಭಾಳ ಅದ.